ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ಬೆಂಕಿ ಹೊತ್ಕೊಂಡು ಶೇಕಡ 70ರಷ್ಟು ಸುಟ್ಟ ಗಾಯಗಳಾಗಿ ನಿನ್ನೆ ಮೃತಪಟ್ಟಿದ್ದಂತಹ ಮಮತಾ ಅವರು ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಭಾಗೇಶ್ವರಕ್ಕೆ ಅವರ ಮೃತದೇಹವನ್ನು ಕೆಎಸ್ಆರ್ಟಿಸಿ ಬಸ್ನಲ್ಲೇ ರವಾನಿಸಲಾಗಿದೆ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟು ಚಿಕ್ಕಮಗಳೂರು ಡಿಪೋದ ಬಸ್ನಲ್ಲೇ ಮೃತದೇಹವನ್ನು ಭಾಗೇಶ್ವರಕ್ಕೆ ರವಾನಿಸಲಾಯಿತು. ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಪೋ ಸಹಾಯಕ ಸಂಚಾರ ಅಧೀಕ್ಷಕ ಬಿಟಿ ಕುಮಾರ್ ಹಾಗೆ ಇತರೆ ಅಧಿಕಾರಿಗಳು ಮೃತದೇಹದ ಜೊತೆ ತೆರಳುತ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಡಿಪೋ ಅಧಿಕಾರಿಗಳು ಇಲ್ಲೇ ಉಳಿದಿದ್ರು ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಒಂದು ಹಂತಕ್ಕೆ ಇಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನುಡಿದಂತೆ ನಡ್ಕೊಂಡ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಅವ್ರ ಮೃತದೇಹವನ್ನು ಕಳಿಸ್ಕೊಡೋಕೆ ಏನೇನು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ವಿಷ್ಣು? ಹೌದು ಮಾಲ್ತೇಶ್, ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದಂತಹ ಕೆಎಸ್ಆರ್ಟಿಸಿ ಇವತ್ತು ನಿಜಕ್ಕೂ ಒಳ್ಳೆ ಕೆಲಸವನ್ನು ಮಾಡಿರುವಂತದ್ದು. ಏನು ಚಿಕ್ಕಮಗಳೂರಿನಿಂದ ಬಂದಂತಹ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕಳೆದ 3 ದಿನಗಳಿಂದಲೂ ಸಹಿತ ಇಲ್ಲೇ ಬೀಡು ಬಿಟ್ಟಿದ್ರು. ಮೊದಲನೇದಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಆಕೆ ಏನು ಸಾವನ್ನಪ್ಪಿದಂತಹ ಬಳಿಕ ಮಮತಾ ಅವರ ಪಾರ್ಥಿವ ಶರೀರವನ್ನ ಸ್ವತಃ ತಮ್ಮ ಕೆಎಸ್ಆರ್ಟಿಸಿ ಬಸ್ನಲ್ಲೇನೆ ತಮ್ಮ ಡಿಪೋದ ಬಸ್ ಸುಟ್ಟು ಈ ರೀತಿ ಒಂದು ಘಟನೆ ಸಂಭವಿಸಿರುವುದು. ಆ ಹಿನ್ನೆಲೆಯಲ್ಲಿ ನಾವೇ ಸ್ವತಃ ಶವವನ್ನು ಅವರ ಊರಿಗೆ ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಿನ್ನೆ ಹೇಳಿಕೆಯನ್ನು ಕೂಡ ನೀಡಿದ್ರು. ಅದರಂತೆ ಏನು ಅಲ್ಲಿರುವಂತಹ ಸಹಾಯಕ ಅಧೀಕ್ಷಕರಾಗಿರುವಂತಹ ಕೆಎಸ್ಆರ್ಟಿಸಿ ಚಿಕ್ಕಮಗಳೂರು ಡಿಪೋದಲ್ಲಿರುವಂತಹ ಬಿಟಿ ಕುಮಾರ್ ಅವರು ನಿನ್ನೆಯಿಂದ ಈಗಾಗಲೇ 3 ದಿನಗಳಿಂದ ಇಲ್ಲೇ ಇದ್ದು ಇವತ್ತು ಶವವನ್ನು ಸ್ವತಃ ಅವರೇ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ತಮ್ಮ ಡಿಪೋಗೆ ಸೇರಿದಂತಹ ಕೆಎಸ್ಆರ್ಟಿಸಿ ಬಸ್ ಅನ್ನು ತೆಗೆದುಕೊಂಡು ಬಂದು ಅದರಲ್ಲೇನೆ ಸಹಿತ ಇವತ್ತು ಶವವನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಮೊದಲನೇದಾಗಿ ಈಗ ಮಮತಾ ಅವರ ಶವವನ್ನು ಅವರ ಪತಿಯ ಊರಾಗಿರುವಂತಹ ಭಾಗೇಶ್ವರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಳಿದಂತಹ ಬಳಿಕ ಇವತ್ತು ಅಲ್ಲಿ ಅಂತ್ಯಕ್ರಿಯೆ ಮಾಡುವುದಕ್ಕೆ ಸ್ವತಃ ಅವರ ಕುಟುಂಬಸ್ಥರು ಸಹಿತ ಹೇಳ್ತಿರುವಂತದ್ದು. ಇದೇ ವೇಳೆ ಮಾತನಾಡಿದಂತಹ ಅವರ ಅಣ್ಣವರು ಸಹಿತ ಹೇಳಿದ್ರು, ನಿನ್ನೆ ಸಂಜೆ ಅವರು ಸಾವನ್ನಪ್ಪಿದ್ರು. ಅದಾದ ಬಳಿಕ ಇವತ್ತಿನ ತನಕ ಮರಣೋತ್ತರ ಪರೀಕ್ಷೆ ನಡೀತು. ಇವತ್ತು ನಮಗೆ ಕೆಎಸ್ಆರ್ಟಿಸಿ ಅವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡುತ್ತಿದ್ದಾರೆ. ಜೊತೆಗೆ ಶವವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವರ ಸ್ವತಃ ಒಂದು ಬಸ್ ಅನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಒಂದು ವಿಚಾರದಲ್ಲಿ ಅವರು ಅಸಮಾಧಾನ ವ್ಯಕ್ತಪಡಿಸುವಂತದ್ದು, ಇಲಾಖೆಯಿಂದ ಕೇವಲ ಈಗ 5 ಲಕ್ಷ ಪರಿಹಾರ ಮಾತ್ರ ಘೋಷಣೆ ಮಾಡಿದ್ದಾರೆ. ಆದ್ರೆ ಅವರ ಮಗ ಯಶಸ್ ಅವರು ಸಹಿತ ಭಾಗಶಃ ಆತನಿಗೂ ಸಹಿತ ಸುಮಾರು 15-20% ಸುತ್ತಿರುವಂತದ್ದು. ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆತನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಇಷ್ಟಕ್ಕೆಲ್ಲದಕ್ಕೂ ಸಹಿತ ಇವರು ನೀಡಿರುವಂತಹ ಹಣ ಸಾಕಾಗೋದಿಲ್ಲ ಅನ್ನೋ ಒಂದು ಅಸಮಾಧಾನ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಆತನಿಗೆ ಮತ್ತಷ್ಟು ಸಹಾಯ ಮಾಡಬೇಕು ಅನ್ನೋ ಒಂದು ಅವರು ನೀಡಬೇಕು ಅನ್ನೋ ಒಂದು ಅವರ ಬಳಿ ಒಂದು ಬೇಡಿಕೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಸದ್ಯ ಈಗ ಶೋವನ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಹಿತ ಈಗ ಭಾಗೇಶ್ವರಕ್ಕೆ ತೆಗೆದುಕೊಂಡು ಹೋಗಲಾಯಿತು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್.